ಓಂ ಭಗವತೆ ವಿಷ್ಣುಮಾಯೇ ನಮೋ ನಮಃ. ನಾನು ನಿಮ್ಮ ಸಾಯಿ ಕೃಷ್ಣನ್ ಗುರುಜಿ. ನೋಡಿ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಬಹಳ ಪ್ರಬಲವಾಗಿರತಕ್ಕಂಥ ಸಂಚಿಕೆ. ಯಾಕಂತ ಹೇಳಿದ್ರೆ ನೋಡಿ, ಇವತ್ತಿನ ದಿನ ತಿಳಿಸ್ತಕ್ಕಂಥದ್ದು ವಿಷಯಗಳಂತ ಹೇಳಿದ್ರೆ ಪ್ರಬಲವಾಗಿರತಕ್ಕಂಥದ್ದು 27 ಮಹಾನಕ್ಷತ್ರಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. 27 ಮಹಾನಕ್ಷತ್ರದ ವಿಶೇಷತೆಗೆ ಗುಣ, ಸ್ವಭಾವ, ಹುಟ್ಟಿದವರ, ಜನಿಸಿದವರ ಎಲ್ಲಾ ತರದ ವಿಶೇಷತೆಗಳ ಅವರ ಲಕ್ಷಣಗಳು ಏನೆಲ್ಲ ಇರ್ತಕ್ಕಂಥದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಯಾಕಂದ್ರೆ ಪ್ರಬಲವಾಗಿ ನೋಡಿ, ಮುಖ್ಯವಾಗಿ ಬಂದು ಪ್ರಾರಂಭದಲ್ಲಿ ಮೊದಲನೇ ನಾವು ಅಶ್ವಿನಿ ಮಹಾನಕ್ಷತ್ರವನ್ನು ತಗೊಳ್ತೇವೆ. ಅಶ್ವಿನಿ ಮಹಾನಕ್ಷತ್ರ ಅಂತಕ್ಕಂಥದ್ದು ವಿಶೇಷದಾಯಕವಾದ ನಕ್ಷತ್ರವಾಗಿದೆ. ಯಾಕಂತ ಹೇಳಿದ್ರೆ ಅಶ್ವಿನಿ ನಕ್ಷತ್ರಕ್ಕೆ ಬಂದು ಆದ್ಯ ನಾಡಿ ಯೋಗಿನಿ ಬಂದು ಪ್ರಾಣಿ ಬರ್ತದೆ. ವಿಶೇಷವಾಗಿ ಪ್ರಾಣಿ ಕುದುರೆ ಆಗ್ತದೆ. ಮತ್ತೆ ಇದು ದೇವಗಣಕ್ಕೆ ಸಂಬಂಧಪಡತಕ್ಕಂಥದ್ದಾಗುತ್ತೆ. ಹಾಗೆ ಈ ಅಶ್ವಿನಿ ಮಹಾನಕ್ಷತ್ರದಲ್ಲಿ ಇರ್ತಕ್ಕಂತಹ ಪ್ರಬಲವಾಗಿರ್ತಕ್ಕಂತಹ ಮನಸ್ಥಿತಿ, ಗುಣ, ಸ್ವಭಾವಗಳು ಮತ್ತು ಅವರೆಲ್ಲ ಹೇಗೆಲ್ಲ ಇರ್ತಕ್ಕಂಥದ್ರ ಬಗ್ಗೆ ನಾನು ಈ ಸಂಚಿಕೆ ತಿಳಿಸ್ತಾ ಇದ್ದೇನೆ. ನೋಡಿ, ಇವರು ಪ್ರಮುಖವಾಗಿ ಬಂದು ಕಣ್ಣುಗಳು ಅಗಲವಾಗಿರ್ತದೆ, ಹಾಗೆ ಹಣೆಯು ಎತ್ತರವಾಗಿರ್ತದೆ. ಹಾಗೆ ಈ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸ್ತಕ್ಕಂಥದ್ದು ಬಹಳ ಆಕರ್ಷಣೆಯಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಹಾಗೆ ಸೌಮ್ಯ ಸ್ವಭಾವದವರು, ಹಾಗೆ ಗುರು ಹಿರಿಯರನ್ನ ಬಹಳ ಗೌರವಿಸ್ತಕ್ಕಂಥ ವ್ಯಕ್ತಿಗಳು. ಯಾಕಂತ ಹೇಳಿದ್ರೆ ಯಾವುದೇ ದೇವಸ್ಥಾನ ಮತ್ತೆ ಮಠ ಮಂದಿರ ಮತ್ತೆ ಹಿರಿಯರಿಗೆ ಬಹಳ ಪ್ರಾಮುಖ್ಯತೆಯಾಗಿ ಸ್ಥಾನಮಾನಗಳನ್ನು ಇಟ್ಕೊಳ್ತಕ್ಕಂಥ ವ್ಯಕ್ತಿತ್ವಗಳಾಗಿದ್ದಾರೆ. ಹಾಗೆ ನೋಡಿ, ಇವರು ಎಲ್ಲಾ ವಿಷಯದಲ್ಲೂ ಕೂಡ ಬಹಳ ಕ್ರಿಯಾಶೀಲರು ಅಂತ ಹೇಳಿದ್ರೆ ಪ್ರಮುಖವಾಗಿ ಬಂದು ಇವರು ಎಲ್ಲಾ ವಿಷಯದಲ್ಲೂ ಕೂಡ ಬಹಳಷ್ಟು ಕೂಡ ಮುಂದಿರ್ತಕ್ಕಂಥ ವ್ಯಕ್ತಿತ್ವಗಳಾಗಿರ್ತಕ್ಕಂಥದ್ದಾಗಿದೆ. ಆ ಕಾರಣದಿಂದ ಮತ್ತೆ ಜ್ಞಾನ, ಬುದ್ಧಿ, ಚುರುಕುತನ ಬಹಳ ಇವರಲ್ಲಿರ್ತಕ್ಕಂಥದ್ದು. ಯಾಕಂದ್ರೆ ಒಂದು ಜಾಗದಲ್ಲಿ ನಿಲ್ಲಲ್ಲ. ಯಾಕಂದ್ರೆ ಅಶ್ವಿನಿ ಅಂತ ಹೇಳಿದ್ರೆ ನಾವು ಕುದುರೆ ತಕ್ಕಂತಹ ಮನಸ್ಥಿತಿದವರಾಗಿರ್ತಕ್ಕಂಥದ್ದಾಗಿರ್ತಾರೆ. ಮತ್ತೆ ಹಾಗೆ ಹೆಚ್ಚಿನವಾಗಿರ್ತಕ್ಕಂತಹ ಎಲ್ಲಾ ತರದ ಒಂದು ಚಟುವಟಿಕೆಯಲ್ಲಿ ಇವರು ಭಾಗಿತ್ವಗಳಾಗಿರ್ತಾರೆ. ಮತ್ತೆ ಬಹಳ ಅದೃಷ್ಟವಂತರು ಇವರು. ಯಾಕಂತ ಹೇಳಿದ್ರೆ ಅದೃಷ್ಟವಂತರು ಅಂತ ಹೇಳಿದ್ರೆ ಪ್ರಬಲವಾಗಿ ಬಂದು ಎಲ್ಲಾ ವಿಷಯದಲ್ಲೂ ಕೂಡ ಬಹಳ ಪ್ರಮುಖವಾಗಿರತಕ್ಕಂಥದ್ದು ಉದ್ಯೋಗ, ಎಜುಕೇಶನ್, ಕೆಲಸ, ಕಾರ್ಯ ಬಹಳಷ್ಟು ಕೂಡ ಬಹಳ ಪ್ರಬಲವಾಗಿರ್ತಕ್ಕಂಥ ಯೋಗಶೀಲರಾಗಿರ್ತಾರೆ. ಹಾಗೆ ನೋಡಿ, ಇವರಲ್ಲಿ ಇರ್ತಕ್ಕಂಥದ್ದು ನೇರ ನುಡಿ ಮಾತುಗಳು, ಯಾವುದೇ ರೀತಿಯಿಂದ ಕಪಟ ಇಲ್ಲ. ಹಿಂದೊಂದು ಮಾತಾಡುವಂಥದ್ದು, ಮುಂದೊಂದು ಮಾತಾಡುವಂಥದ್ದು, ತಾರತಮ್ಯ ಭೇದ ಭಾವಗಳಿಲ್ಲ. ಹಾಗೆ ಇವರಲ್ಲಿ ವಿಶೇಷವಾಗಿ ಇರ್ತಕ್ಕಂತಹ ಒಂದು ಕ್ರಿಯಾಶೀಲವಾಗಿರ್ತಕ್ಕಂತಹ ಮನಸ್ಥಿತಿಗಳೆಲ್ಲ ಹೊಂದ್ಕೊಂಡಿರೋದ್ರಿಂದ ಬಹಳ ಪ್ರಮುಖವಾಗಿರ್ತಕ್ಕಂತಹ ಆಲೋಚನೆ, ಬಹಳ ಎಜುಕೇಶನ್ ನಲ್ಲಿ ಬಹಳ ಪ್ರಬಲವಾಗಿರ್ತಾರೆ. ಮತ್ತೆ ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ಮುಂಜಾಗ್ರತೆಯನ್ನು ವಹಿಸಿರ್ತಾರೆ. ಸಂಘ ಸಂಸ್ಥೆ, ರಾಜಕೀಯ ಪ್ರತಿಯೊಂದು ವಿಷಯದಲ್ಲೂ ಕೂಡ ಬಹಳ ಗಣ್ಯ ವ್ಯಕ್ತಿಗಳಾಗ್ತಕ್ಕಂಥದ್ದಾಗಿರ್ತಾರೆ. ಯಾಕಂದ್ರೆ ಅಶ್ವಿನಿ ನಕ್ಷತ್ರದಲ್ಲಿ ಅತಿಯಾದ ರಾಜಕೀಯ ವರ್ಗ ಮತ್ತೆ ಅಧಿಕಾರದ ವರ್ಗ ಮತ್ತೆ ದೊಡ್ಡ ದೊಡ್ಡ ಮೇಲಧಿಕಾರಿಗಳಾಗ್ತಕ್ಕಂಥದ್ದು, ಮತ್ತೆ ಕ್ರೀಡೆ, ಸ್ಪೋರ್ಟ್ಸ್ ನಲ್ಲಿ ಭಾಗಿತ್ವಗಳನ್ನು ವಹಿಸ್ತಕ್ಕಂಥದ್ದು. ಯಾಕಂದ್ರೆ ಇವರು ಸ್ಪೋರ್ಟ್ಸ್ ನಲ್ಲಿ ಭಾಗಿತ್ವಗಳನ್ನು ವಹಿಸಿದ್ರೆ ಪೂರ್ಣವಾಗಿ ಬಹಳ ಉನ್ನತ ಸ್ಥಾನಗಳಲ್ಲಿ ಇವ್ರಿಗೆ ಸ್ಥಾನಮಾನ ಪದವಿಗಳನ್ನ ಸಿಗುವಂತದ್ದಿರುತ್ತೆ. ಹಾಗೆ ಸಾಧನೆಗಳನ್ನ ಗೈಯುವಂತ ವ್ಯಕ್ತಿಗಳಾಗಿರ್ತಾರೆ. ಇವರು ಬಹಳ ಕಠಿಣ ಪರಿಶ್ರಮದವರಾಗಿರ್ತಾರೆ. ಮತ್ತೆ ಎಲ್ಲಾ ವಿಷಯದಲ್ಲೂ ಬಹಳ ಚತುರರಾಗಿರ್ತಾರೆ. ಮತ್ತೆ ಇವರು ಬಹಳ ವಿಶೇಷವಾಗಿ ಪ್ರಾಣಿ ಪ್ರಿಯರು ಜಾಸ್ತಿ. ಯಾಕಂತ ಹೇಳಿದ್ರೆ ಬಹಳ ಒಂದು ನಾಯಿಗಳನ್ನು ಸಾಕುವಂಥದ್ದು, ಬೆಕ್ಕುಗಳನ್ನು ಸಾಕುವಂಥದ್ದು, ಮತ್ತೆ ಹೆಚ್ಚಿನವಾಗಿ ಕೆಲವೊಂದು ಕಾಡಿಗೆಲ್ಲ ಹೋಗಿ ಪ್ರಾಣಿ ಸೇರ್ಪೆಗಳನ್ನ ನೋಡ್ತಕ್ಕಂಥದ್ದು, ಮೃಗಾಲಯದಲ್ಲೆಲ್ಲ ನೋಡ್ತಕ್ಕಂಥದ್ದು, ಬಹಳ ಪ್ರಾಣಿ ಪ್ರಿಯರು. ಹಾಗೆ ದತ್ತುಗಳನ್ನ ತಗೊಳ್ತಕ್ಕಂಥದ್ದು, ಇಂಥ ವ್ಯಕ್ತಿಗಳನ್ನ ಆಗಿರ್ತಕ್ಕಂಥದ್ದಾಗಿದೆ. ಆದ್ರೂ ಇವರಿಗೆ ವಿಶೇಷವಾಗಿರ್ತಕ್ಕಂತಹ ಪ್ರಬಲವಾಗಿರ್ತಕ್ಕಂತಹ ಎಲ್ಲಾ ಒಂದು ಚತುರತೆಗಳನ್ನ ಒಳಗೊಂಡಿರ್ತಕ್ಕಂಥ ವ್ಯಕ್ತಿಗಳು ಇವ್ರದ್ದಾಗಿರ್ತಾರೆ. ಮತ್ತೆ ಪ್ರಮುಖವಾಗಿ ಬಂದು ನೋಡಿ, ಕಲಾ, ಸಂಗೀತ, ನಾಟ್ಯ ಈ ತರದಲ್ಲಿ ಬಹಳ ಸಾಧನೆಗೈಯುವಂತ ವ್ಯಕ್ತಿಗಳನ್ನ ನೋಡ್ಬೋದು ನಾವು. ಯಾಕಂದ್ರೆ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಾಗಿರ್ಬೋದು, ಹಾಗೆ ಈ ಕಲೆಗಳಲ್ಲಾಗಿರ್ಬೋದು, ಮತ್ತೆ ಸಾಹಿತ್ಯದಲ್ಲಾಗಿರ್ಬೋದು, ಇಂತಹವರು ಬಹಳ ಪ್ರಮುಖರಾಗಿ ಆಗಿರ್ತಾರೆ. ಮತ್ತೆ ಇವರು ವಿಶೇಷವಾಗಿ ಸಾರಿಗೆ ವ್ಯವಸ್ಥೆಯಲ್ಲೂ ಕೂಡ, ಸಾರಿಗೆ ಅಂತ ಹೇಳಿದ್ರೆ ಈಗ ಕೆಲವೊಂದು ಡ್ರೈವರು ಮತ್ತೆ ಈ ತರ ಕಂಡಕ್ಟರು ಈ ತರಕ್ಕೆಲ್ಲ ಸಂಬಂಧಪಟ್ಟಂತಹ ವ್ಯಕ್ತಿಗಳಲ್ಲಿ ಬಹಳ
ಮುಂಜಾಗ್ರತೆಗಳನ್ನು ಹೊಂದಿರತಕ್ಕಂಥದ್ದಾಗಿರ್ತಾರೆ. ಮತ್ತೆ ಇವ್ರದ್ದು ವೇಗ ಜಾಸ್ತಿ ಇರುತ್ತೆ. ಎಲ್ಲಾ ವಿಷಯದಲ್ಲಿ ಸಾಮಾನ್ಯವಾಗಿ ನಿಲ್ಲುವಂತ ವ್ಯಕ್ತಿಗಳಲ್ಲ. ಸಡನ್ ಆಗಿ ಆ ಕಡೆ ಓಡಾಟ ಈ ಕಡೆ ಓಡಾಟ ಎಲ್ಲೋದ್ರೂ ಕೂಡ ಒಂದು ಜಾಗದಲ್ಲಿ ನಿಲ್ಲುವಂಥದ್ದಿಲ್ಲ. ಆ ಕಾರಣದಿಂದ ಸ್ವಲ್ಪ ಇವರ ಮೇಲೆ ಸ್ವಲ್ಪ ನೀಚವಾದ ಗ್ರಹಗಳ ಕಾಡಾಟಗಳಾಗ್ತಕ್ಕಂಥದ್ದು, ಮತ್ತೆ ಕೆಲವೊಂದು ದೃಷ್ಟಿ ದೋಷಗಳಿಗೆ ತುತ್ತಾಗ್ತಕ್ಕಂಥದ್ದು, ಇವರ ಮಾತು ಶೈಲಿಗಳಲ್ಲೆಲ್ಲವೂ ಕೂಡ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ. ಮತ್ತು ಹಾಗೆ ಸ್ವಲ್ಪ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬಾ ಸಫರ್ನೆಸ್ ಪಡುವಂತ ವ್ಯಕ್ತಿಗಳಾಗಿರ್ತಾರೆ. ಆ ಕಾರಣದಿಂದ ಸ್ವಲ್ಪ ಅವರಲ್ಲಾಗ್ತಕ್ಕಂಥ ಹಣಕಾಸಿಂದು ವ್ಯವಹಾರದಲ್ಲಿ ಇಂಥದ್ದೇನ ತೊಂದರೆಗಳಾಗ್ತಾ ಇದ್ರೆ, ಮತ್ತು ಅವರ ಮನಸ್ಥಿತಿಗಳು, ಯಾಕಂದ್ರೆ ಕುದುರೆಯ ವೇಗದಲ್ಲಿ ಇರ್ತಕ್ಕಂಥದ್ದಾಗಿರ್ತಾರೆ. ಯಾಕಂದ್ರೆ ಎಲ್ಲಾ ವಿಷಯದಲ್ಲೂ ಕೂಡ, ಎಲ್ಲಾ ಆತ್ಮವಿಶ್ವಾಸದಲ್ಲೂ ಕೂಡ ಆತುರ ಬುದ್ಧಿ, ಆತುರವಾದ ವೇಗ, ಆತುರವಾದ ಒಂದು ವ್ಯವಸ್ಥೆಗಳಿಂದ ಬಹಳಷ್ಟು ತೊಂದರೆಗಳಾಗುವಂಥದ್ದಿರುತ್ತೆ. ಆ ಕಾರಣದಿಂದ ಇವರಿಗೆ ಸಣ್ಣ ಪರಿಹಾರಗಳೇನಂತ ಹೇಳಿದ್ರೆ, ಸಂಪೂರ್ಣವಾಗಿ ಏನಿದೆ ಇವರು ಒಂದು ಅಶ್ವ ಅಂತ ಹೇಳಿದ್ರೆ ಕುದುರೆ ಓಡುವಂಥದ್ದು, 5 ಕುದುರೆ ಓಡುವಂತಹ ಒಂದು ಫೋಟೋವನ್ನು ತೆಗೆದುಕೊಂಡು ಅದರಲ್ಲಿ ಇವರ ಪರ್ಸನಲ್ಲಿ ಇಟ್ಕೊಳ್ತಕ್ಕಂಥದ್ದು, ಇಲ್ಲ ವ್ಯವಹಾರದಲ್ಲಿ ಇಟ್ಕೊಳ್ತಕ್ಕಂಥದ್ದು, ಇಲ್ಲವಾಯ್ತಂತ ಹೇಳಿದ್ರೆ ಮೂಲವಾಗಿ ಅವರ ತಲೆದಿಮ್ಮಿನಲ್ಲಿ ಇಟ್ಕೊಳ್ತಕ್ಕಂಥದ್ದು, ಇಲ್ಲವಾಯ್ತಂತ ಹೇಳಿದ್ರೆ ಅವರ ವ್ಯಾಪಾರ ವ್ಯವಹಾರಗಳಲ್ಲಿ ಇಟ್ಕೊಳ್ತಕ್ಕಂಥದ್ದಾಗೋದ್ರಿಂದ ಸಾಕಷ್ಟು ಸಮೃದ್ಧಿಗಳಾಗುವಂಥದ್ದಾಗುತ್ತೆ. ಆ ಕಾರಣದಿಂದ ಈ ಅಶ್ವಿನಿ ನಕ್ಷತ್ರದವರು ಈ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡು ಬನ್ನಿ, ಖಂಡಿತವಾಗಿ ಎಲ್ಲವೂ ಒಳ್ಳೆಯದಾಗುತ್ತೆ. ಹಾಗೆ ನಿಮಗೆ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೂ ನಮ್ಮ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ಅಮ್ಮನವರ ಬಲಿಷ್ಠ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ. ಚಿಂತಿಸಬೇಡಿ. ನಮಸ್ಕಾರ.